ಎಲ್ಲರಿಗೂ ಒಂದು ಅಟ್ಯಾಚ್ಮೆಂಟ್ ಅಂದರೆ ಜನರಿಗೆ ಗ್ರಾಹಕರಿಗೆ ಭಾಳ ಜಲ್ದಿ ಮುಗಿಸುವಂಥ ವ್ಯವಸ್ಥೆ ಇವರು ಮಾಡಿಕೊಟ್ಟದ್ರಿಂದ ಸುಮಾರು 98 ಲಕ್ಷ ರೂಪಾಯಿ ದ್ರಾಕ್ಷಿ ಇದೇ ರೀತಿ ಕಲಬುರಗಿಯಲ್ಲಿ 4 ಕೆಜಿ ಪ್ರಮಾಣದಲ್ಲಿ ಪ್ಯಾಕಿಂಗ್ ಮಾಡಿಸಿ ರೈತರಿಗೆ ಡೈರೆಕ್ಟ್ ಅವ್ರ ಮನೆಗೆ ಕೊಟ್ಟು ಮಾಡಿ ಅಷ್ಟೊಂದು ಲಾಸ್ ಆಗುವಂಥದ್ದು ಸಂದರ್ಭದಲ್ಲಿ ಸಾಕಷ್ಟು ನಾವು ಧರ್ಮದಾಗ ನೋಡಿದ್ವಿ. ಭಾಳಷ್ಟು ಜನ ರೈತರು ಗಿಡ ಕಟ್ ಮಾಡೋದು ಅಲ್ಲೇ ನೀರು ಹಾಕೋದು ಇಂಥವೆಲ್ಲ ನೋಡಿದ್ವಿ. ಆದರೂ ಕೂಡ ಇವತ್ತು ನಮಗೆ ಇವ್ರು ಕೊಟ್ಟಂಥ ಸಜೆಷನ್ ತೋಟಗಾರಿಕೆ ಇಲಾಖೆಯವರ ಅವ್ರದ್ದೊಂದು ಸಹಕಾರದಿಂದ ಇವತ್ತು ಜಿಲ್ಲಾಧಿಕಾರಿ ಸಹಕಾರದಿಂದ ನಮಗೆ ಆ ದ್ರಾಕ್ಷಿ ಸಪ್ಲೈ ಮಾಡೋಕ್ಕೆ ಸಾಧ್ಯ ಇದೆ. ಇದು G9 ಅಂತ ಒಂದು ತಳಿ ಇವತ್ತು ಕರ್ನಾಟಕದಲ್ಲಿ ಭಾಳಷ್ಟು ಈ ತಳಿಯನ್ನು ರೈತರು ಬೆಳೀತಾ ಇದ್ದಾರೆ. ಅದೇ ರೀತಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಬಿಸಿಲಿನ ನಾಡಿನಲ್ಲಿ ಇಂಥ ಒಂದು ತಳಿ ಭಾಳ ಬಂಪರಾಗಿ ಬರುವಂಥ ತಳಿ ನಮ್ಮ ರೈತರು ಇವತ್ತು ಮಾಶಾಳ ಗ್ರಾಮದ ರೈತರು ವೀರೇಶ್ ನಿಂಗಪ್ಪ ಮಳಗಿ ಅಂತೇಳಿ ಇವತ್ತು ಇಂಥ ಒಂದು ತಳಿ ಬೆಳೀತಾರೆ. ಅನೇಕ ರೈತರು ಕೂಡ ಈ ಒಂದು G9 ತಳಿ ಸಾಕಷ್ಟು ನಮ್ಮ ರೈತರು ಬೆಳೀತಾರೆ. ಇನ್ನೂ ಕೂಡ ಹೆಚ್ಚಿನ ರೈತರು ಇಂಥ ಒಂದು ತೋಟಗಾರಿಕೆ ಸಂಬಂಧಪಟ್ಟ ಬೆಳೆಗೆ ಬದಲಾವಣೆ ಆಗಬೇಕಂತ ನಾವು ಎಲ್ಲರೂ ಅದರಲ್ಲಿ ನಮ್ಮ ಇವರು ಸಹಕಾರ ಕೊಡೋದು ಭಾಳ ಒಳ್ಳೆಯದು. ರಾಜು ಜಿ ತೆಗಿಲೆ ಅಂತ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥನ ಕೆಲಸ ಮಾಡ್ತಾ ಇದ್ದೇನೆ. ತೋಟಗಾರಿಕೆ ಇಲಾಖೆಯಿಂದ ಆಯೋಜಿಸಿದಂಥ ಇದು ಫಲಪುಷ್ಪ ಪ್ರದರ್ಶನ ನೋಡಿ ಭಾಳಷ್ಟು ಖುಷಿ ಆಯಿತು. ಸಾಕಷ್ಟು ಜನ ರೈತರಿಗೆ ಅನುಕೂಲ ಆಗ್ತದೆ. ಅಂದರೆ ನಾನು ಈ ರೀತಿಯಾಗಿ ಬೆಳಿಬೋದು ಅಂತಕ್ಕಂಥದ್ದನ್ನು ನೋಡ್ತೇವೆ ನಾವು. ಯಾವ ರೀತಿ ಮಾರ್ಕೆಟ್ ಮಾಡ್ಬೋದು ಅನ್ನೋದಕ್ಕೂ ಅದು ಹಲವಾರು ಪ್ರಾಡಕ್ಟ್ಗಳನ್ನು ಮಾಡಿದ್ದಾರೆ. ಅರಿಶಿಣ ಪುಡಿ ಇಟ್ಟಿದ್ದಾರೆ, ಆಮೇಲೆ ಸಾವಯವ ಪದಾರ್ಥಗಳನ್ನ ಇಟ್ಟಿದ್ದಾರೆ, ಹಣ್ಣುಗಳನ್ನ ಇಟ್ಟಿದ್ದಾರೆ. ಇವೆಲ್ಲ ನಾವು ಬೆಳಿಬೋದು, ನಮ್ಮ ಭಾಗದಲ್ಲಿ ಬೆಳಿಬೋದು ಅಂತೇಳಿ ಗೊತ್ತಾಗ್ತೈತಿ. ಹೂಗಳನ್ನು ನೋಡಿದ್ರಂತೂ ಭಾಳಷ್ಟು ಖುಷಿ ಆಗ್ತದೆ. ಇವನು ಕೂಡ ನಾವು ಬೆಳಿಬೋದು, ಬೆಳೆದ ರೈತರಿಗೆ ಹೆಚ್ಚಿಗೆ ಆದಾಯ ಆಗ್ತದೆ. ಆಮೇಲೆ ನಾವು ಯಾವ ರೀತಿಯಿಂದ ವೈಜ್ಞಾನಿಕವಾಗಿ ಬೆಳೆದರೆ ನಮಗೆ ಹೆಚ್ಚಿಗೆ ಅನುಕೂಲ ಆಗ್ತೈತಿ ಅಂಥೇಳಿ ಬೆಳೆದ್ರಪ್ಪ ಅಂತಂದರೆ ನಮ್ಮ ಭಾಗದಲ್ಲಿ ಒಂದು ತೋಟಗಾರಿಕೆ ಅಭಿವೃದ್ಧಿ ಆಗಲಿಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಈ ರೀತಿ ಅವಾಗವಾಗ ಪ್ರದರ್ಶನಗಳನ್ನು ನಾವು ಮಾಡಿದೆವಪ್ಪ ಅಂತೇಳಂತಂದರೆ ಸಾಕಷ್ಟು ಜನರಿಗೆ ಒಂದು ಮೋಟಿವೇಶನ್ ಆಗ್ತೈತಿ, ಅನುಕೂಲ ಆಗ್ತೈತಿ. ಆಮೇಲೆ ಸಿಟಿಯಲ್ಲಿ ಇರ್ತಕ್ಕಂಥ ಜನರಿಗೂ ಕೂಡ ನಾವು ಸಾವಯವ ಪದಾರ್ಥಗಳನ್ನು ತಿನ್ನಬೇಕು, ನಾವು ಈ ರೀತಿ ಅವಕಾಶಗಳದಾವೆ ಅಂತ ಅನ್ನೋದಕ್ಕೂ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದು ಈ ಪ್ರದರ್ಶನ ಇದೆ. ಧನ್ಯವಾದ.